ಹಲೋ ಗೈಸ್, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ಐ ಆಮ್ ವಿಶಿಂಗ್ ಯು ಆಲ್ ಅ ವೆರಿ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಟ್ರಾಜಿಡಿ ಏನು ಗೊತ್ತಾ, ಫ್ರೆಂಡ್ಶಿಪ್ ಡೇ ದಿನವೇ ನನಗೆ ಆಚೆ ಹೋಗೋಕ್ಕೆ ಯಾವ ಫ್ರೆಂಡ್ಸೂ ಇಲ್ಲ. ಇದ್ದಾರೆ, ಎವ್ರಿಬಡಿ ಈಸ್ ಎಂಗೇಜ್ಡ್, ಇದರ್ ಮ್ಯಾರೀಡ್ ಆರ್ ಇದರ್ ದೇ ಆರ್ ಬ್ಯುಸಿ, ಇಲ್ಲ ಊರಿಗೆ ಹೋಗಿದ್ದಾರೆ, ಹಾಗೆ ಹಿಂಗೆ ಅಂತೆಲ್ಲ ಇದೆ. ಸೊ ಟುಡೇ ನಾನು ಸೋಲೋ ಡೇಟ್ಗೆ ಹೋಗ್ತಾ ಇದ್ದೀನಿ ವಿತ್ ಮೈ ಸೆಲ್ಫ್. ಸೊ ವೆಲ್ಕಮ್ ಟು ಮೈ ಸೋಲೋ ಡೇಟ್ ವ್ಲಾಗ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಅದಕ್ಕೂ ಮುಂಚೆ ಲೆಟ್ಸ್ ಗೆಟ್ ರೆಡಿ ವಿತ್ ಮೀ ಆ್ಯಂಡ್ ಸೋಲೋ ಡೇಟ್ಗೆ ಹೋಗೋಕ್ಕೆ ರೆಡಿ ಆಗೋಣ, ಓಕೆನಾ? ಸೊ ಮಾಯ್ಶ್ಚರೈಸರ್ ನಾನು ಆಲ್ರೆಡಿ ಹಚ್ಕೊಂಡ್ಬಿಟ್ಟಿದ್ದೀನಿ. ಸೊ ನಾನು ಯೂಸ್ ಮಾಡೋ ಮಾಯ್ಶ್ಚರೈಸರ್ ಬಂದು ಇದು ಫಿಸಿಯೋ ಜೆಲ್ ಅಂತ. ನಾನು ಇದನ್ನು ಏನಕ್ಕೆ ಯೂಸ್ ಮಾಡ್ತೀನಿ ಅಂದರೆ, ನನಗೆ ತುಂಬ ಬೇಗ ಅಲರ್ಜಿ ಆಗಿಬಿಡುತ್ತೆ ಮುಖಕ್ಕೆ. ಸೊ ನಾನು ಏನೇ ಮೇಕಪ್ ಹಾಕೊಳ್ಳಿ, ಅಥವಾ ಮೇಕಪ್ ಮಾಡಲ್ಲ ಯೂಶ್ವಲಿ, ನಾನು ಹಾಗೆ ಓಡಾಡ್ತೀನಿ. ಇನ್ ಕೇಸ್ ನಾನು ಏನಾದರೂ ಜಾಸ್ತಿ ಮೇಕಪ್ ಹಾಕೊಳ್ಳೋದಿತ್ತು ಹಾಗೆ ಹಿಂಗೆ, ಅಥವಾ ಎನಿ ಟೈಮ್ ಎನಿ ಡೇ ನಾನು ಆಚೆ ಹೋಗಬೇಕಿತ್ತು, ಈವನ್ ಇಫ್ ಬಿಲೋ ದ ಸನ್ಸ್ಕ್ರೀನ್, ನಾನು ಇದನ್ನೇ ಹಾಕೊಳ್ಳೋದು. ಬಿಕಾಸ್ ಇಟ್ ಈಸ್ ಹೈಪೋ ಅಲರ್ಜೆನಿಕ್, ಇಟ್ ನಾಟ್ ಕಾಸ್ ಯು ಅಲರ್ಜಿ, ಆ್ಯಂಡ್ ಇದು ಗ್ಲೋ ಕೂಡ ಕೊಡುತ್ತೆ ನಿಮ್ಮ ಮುಖಕ್ಕೆ ಇಲ್ಲಿ. ಸೊ ಇಟ್ ಲುಕ್ಸ್ ವೆರಿ ನೈಸ್, ಡ್ಯೂವಿ ಫಿನಿಶ್ ಆಗಿ ಕಾಣಿಸುತ್ತೆ. ಇಟ್ ಡಸಂಟ್ ಗಿವ್ ಮ್ಯಾಟ್ ಲುಕ್, ಬಟ್ ಡೆಫಿನೆಟ್ಲಿ ವಿಲ್ ಗೆಟ್ ಡ್ಯೂವಿ ಸಟಲ್ ಲುಕ್ ಆನ್ ಯೋರ್ ಫೇಸ್. ಸೊ ದಿಸ್ ಈಸ್ ದ ಮಾಯ್ಶ್ಚರೈಸರ್. ಯಾರಿಗಾರು ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಮಾಡಿರ್ತೀನಿ. ದಿಸ್ ಇಸ್ ವೆರಿ ಸೇಫ್ ಟು ಯೂಸ್ ಆ್ಯಂಡ್ ಡರ್ಮಟಾಲಜಿಸ್ಟ್ ರೆಕಮೆಂಡೆಡ್ ಆಲ್ಸೋ. ಅದ್ರ ಜೊತೆಗೆ ನಾನು ಕೆಲವು ಸತಿ ಬೇರೆ ಮಾಯ್ಶ್ಚರೈಸರ್ ಕೂಡ ಯೂಸ್ ಮಾಡ್ತೀನಿ. ದಟ್ ಈಸ್ ದಿಸ್ ಒನ್. ದಿಸ್ ಇಸ್ ಸೆರಾವಿ ಹೈಡ್ರೇಟಿಂಗ್ ಮಾಯ್ಶ್ಚರೈಸಿಂಗ್ ಕ್ರೀಮ್. ಸೊ ಇದನ್ನು ನಾನು ಡರ್ಮಟಾಲಜಿಸ್ಟ್ ನನಗೆ ರೆಕಮೆಂಡ್ ಮಾಡಿದ್ರು. ದಿಸ್ ಇಸ್ ಆಲ್ಸೋ ವೆರಿ ಗುಡ್. ವಿಂಟರ್ಸಲ್ಲಿ ಇದು ಚೆನ್ನಾಗಿರುತ್ತೆ, ಬಿಕಾಸ್ ಇಟ್ ಈಸ್ ವೆರಿ ಥಿಕ್ ಕನ್ಸಿಸ್ಟೆನ್ಸಿ, ತುಂಬ ಥಿಕ್, ಲೈಕ್ ಕೋಲ್ಡ್ ಕ್ರೀಮ್ ಬರುತ್ತಲ್ಲ ಆ ಥರ ಇದೆ. ಸೊ ವಿಂಟರ್ಸಲ್ಲಿ ನಾನು ಇದನ್ನು ಪ್ರಿಫರ್ ಮಾಡ್ತೀನಿ. ಆ್ಯಂಡ್ ಇನ್ ಸಮ್ಮರ್ಸ್ ಐ ವಿಲ್ ಪ್ರಿಫರ್ ದಿಸ್ ಒನ್. ದಿಸ್ ಈಸ್ ಅ ಲೋಷನ್. ಸೊ ನಿಮ್ಮ ಮುಖದ ಮೇಲೆ ಹೆವಿ ಅನ್ಸಲ್ಲ, ಚೆನ್ನಾಗಿರುತ್ತೆ. ಸೊ ಆಯ್ತಲ್ಲ, ಮಾಯ್ಶ್ಚರೈಸರ್ ಆದಮೇಲೆ ನಾನು ಹಚ್ಕೊಳ್ಳೋದು ಸನ್ಸ್ಕ್ರೀನ್. ಐ ಹ್ಯಾವ್ 2 ಸನ್ಸ್ಕ್ರೀನ್ಸ್. ಒಂದು ಹೈಫನ್ ಇದೆ, ಇನ್ನೊಂದು ಮಿನಿಮಲಿಸ್ಟ್ ಇದೆ. ಇದು ನಾನು ಟ್ರಯಲ್ ಪ್ಯಾಕ್ ತರಿಸಿದ್ದೀನಿ. ಐ ಆಮ್ ಡೆಫಿನೆಟ್ಲಿ ಲವಿಂಗ್ ದಿಸ್. ಒಂದು 3 ಸತಿ ಯೂಸ್ ಮಾಡಿದ್ದೀನಿ. ಇಟ್ಸ್ ರಿಯಲಿ ಗುಡ್. ಹೈಫನ್ ಈಸ್ ಆಲ್ಸೋ ಗುಡ್. ದಿಸ್ ಈಸ್ ಹೈಫನ್ದು ಆಲ್ ಐ ನೀಡ್ ಇಸ್ ಸನ್ಸ್ಕ್ರೀನ್. SPF 50 4+ ಇದೆ. ಇದು ಬ್ರಾಡ್ ಸ್ಪೆಕ್ಟ್ರಮ್ ಸನ್ಸ್ಕ್ರೀನ್. ಸೊ ನಾನು ಇದನ್ನು ಯೂಸ್ ಮಾಡ್ತೀನಿ, ಬಟ್ ನಾಟ್ ವೆನ್ ಐ ಹ್ಯಾವ್ ಅ ಲಾಂಗ್ ಡೇ. ಓಕೆ, ನಾನು 2-3 hours ಇದ್ದಾಗ ಐ ವಿಲ್ ಯೂಸ್ ದಿಸ್ ಸನ್ಸ್ಕ್ರೀನ್. ಬಿಕಾಸ್ ಇದು ಒಂದು 2-3 hours ಆದಮೇಲೆ ಯು ವಿಲ್ ಫೀಲ್ ಅದೊಂಥರ ಆಯ್ಲಿ ನಂಗೆ ಆಯ್ಲಿ ಫೀಲ್ ಕೊಡುತ್ತೆ. ಯು ವಿಲ್ ಫೀಲ್ ಲೈಕ್ ನಾನು ಫೇಸ್ ವಾಶ್ ಮಾಡಬೇಕು ಹಾಗೆ ಹಿಂಗೆ ಅಂತ. ಸೊ ಟುಡೇ ಈಸ್ ಲಾಂಗ್ ಡೇ, ಸೊ ಐ ಆಮ್ ನಾಟ್ ಗೋಯಿಂಗ್ ಟು ಯೂಸ್ ದ್ಯಾಟ್. ಐ ಆಮ್ ಗೋಯಿಂಗ್ ಟು ಯೂಸ್ ದಿಸ್ ಮಿನಿಮಲಿಸ್ಟ್ ಸನ್ಸ್ಕ್ರೀನ್. ಇದು ತುಂಬ ಚೆನ್ನಾಗಿದೆ. ಸೊ ಈ 2 ಸನ್ಸ್ಕ್ರೀನ್ಸ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಅಲ್ಲಿಗೆ ಹೋಗಿ ಚೆಕ್ ಮಾಡಿ. ಯೂಶ್ವಲಿ ನನ್ನ ಮುಖ ಏನಾದ್ರು ಹಚ್ಚಿದ ತಕ್ಷಣ, ಮುಟ್ಟಿದ ತಕ್ಷಣ ಕೆಂಪಗಾಗ್ಬಿಡುತ್ತೆ. ಸೊ ಗೈಸ್, ಇಗ್ನೋರ್ ಇಟ್. ಮುಖಕ್ಕೆ ಸನ್ಸ್ಕ್ರೀನ್ ಕೂಡ ಹಾಕಾಯಿತು. ಆ್ಯಂಡ್ ರೆಸ್ಟ್ ಆಫ್ ದ ಥಿಂಗ್ ನೀವು ನಿಮ್ಮ ಕೈಗೆ ಹಚ್ಕೊಬಿಡಿ. ಬಿಕಾಸ್ ಕೈನೂ ಇಂಪಾರ್ಟೆಂಟು, ಬಟ್ ಜಾಸ್ತಿ ಹಚ್ಕೊಳ್ಳೋಕ್ಕಾಗಲ್ಲ. ಬಿಕಾಸ್ ಎಲ್ಲ ಕಾಸ್ಮೆಟಿಕ್ ಪ್ರಾಡಕ್ಟ್ಸು ತುಂಬ ಕಾಸ್ಟ್ಲಿ ಇದೆ. ಐಲೈನರ್ಗೆ ಐ ಆಮ್ ಯೂಸಿಂಗ್ ದಿಸ್ ಬ್ಲೂ ಕಲರ್ ಐಲೈನರ್. ನೋಡೋಣ ಹಚ್ಕೊಂಡು. ಫಾರ್ ಲಿಪ್ಸ್ಟಿಕ್ ಐ ಹ್ಯಾವ್ ದಿಸ್ ಡಾಟ್ ಇನ್ ಕೀ ಲಿಪ್ ಗ್ಲಾಸ್. ಇದು ಗ್ಲಾಸ್ ಬಾಸ್ ಅಂತ ಇನ್ ಸ್ಟ್ರಾಬೆರಿ ಕ್ರಶ್. ಇಟ್ ಆಲ್ಸೋ ಹ್ಯಾಸ್ SPF 50. ದಿಸ್ ಇಸ್ ಅ ಟಿಂಟೆಡ್ ಲಿಪ್ ಬಾಮ್. ದಿಸ್ ಇಸ್ ಹೌ ಇಟ್ ಲುಕ್ಸ್. ಸೊ ಇದ್ರ ಮೇಲೆ ನಾನು ಒಂಚೂರು ಲಿಪ್ಸ್ಟಿಕ್ ಕೂಡ ಹಾಕೊತೀನಿ. ಲಿಪ್ಸ್ಟಿಕ್ಗೆ ಐ ಆಮ್ ಯೂಸಿಂಗ್ ದಿಸ್ ಸ್ವಿಸ್ ಬ್ಯೂಟಿ ವಾಟ್ ಇಸ್ ದಿಸ್ ಹೋಲ್ಡ್ ಮೀ ಮ್ಯಾಟ್ ಅಂತ. ಇದು ಆಲ್ಮೋಸ್ಟ್ ನನ್ನ ಹತ್ರ 2 yearsಯಿಂದ ಇದೆ ಈ ಲಿಪ್ಸ್ಟಿಕ್ಕು. ಇಟ್ಸ್ ಅ ವೆರಿ ಗುಡ್ ಲಿಪ್ಸ್ಟಿಕ್. ಆ್ಯಂಡ್ ಇದೇನು ಟ್ರಾನ್ಸ್ಫರ್ ಪ್ರೂಫ್. ಸೊ ಟ್ರಾನ್ಸ್ಫರ್ ಆಗಲ್ಲ ನಿಮಗೆ. ಆ್ಯಂಡ್ ತುಂಬ ದಿನ ಇರುತ್ತೆ, ಲೈಕ್ 12 hours ಮಿನಿಮಮ್ ಊಟ ಮಾಡಿದ್ರೂ ಇರುತ್ತೆ. ಇಟ್ಸ್ ಅ ವೆರಿ ಗುಡ್ ಲಿಪ್ಸ್ಟಿಕ್. ಸೊ ಇದನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಮಾಡಿರ್ತೀನಿ. ಯು ಕ್ಯಾನ್ ಗೋ ಚೆಕ್ ಇಟ್ ಔಟ್. ಸೊ ಹೇರ್ ಸ್ಟೈಲ್ ಆ್ಯಕ್ಚುಲಿ ಅದೇ ಚೆನ್ನಾಗಿ ಕಾಣಿಸ್ತಿತ್ತು. ತಲೆ ಬಾಚ್ಕೊಳ್ಳೋದೇ ಬೇಡ, ಹಿಂಗೆ ಹಾಕೊಳ್ಳೋಣ ಅನ್ಕೊತ ಇದ್ದೀನಿ. ವಾಟ್ ಯು ಗೈಸ್ ಥಿಂಕ್? ಸೊ ಹಿಂಗೆ ಹಾಕೊಂಡು ನೋಡೋಣ. ಪೋನಿ ಕೂಡ ಹಾಕಾಯಿತು. ಹಿಂಗಿದೆ ನನ್ನ ಪೋನಿ ಟೇಲ್. At the starting of the week, guys, I'm ready. So
ಈ ಬ್ರೇಸ್ಲೆಟ್ ಕೂಡ ಮ್ಯಾಚ್ ಆಗುತ್ತೆ. ಟೇಕ್ ಅ ನ್ಯೂ ಹೆಡ್ಫೋನ್, ಅದನ್ನು ಹೆಂಗೆ ಹಾಕ್ಕೊಂಡು ಒಯ್ತಾ ಇರೋದು. ಓಕೆನಾ? ಇದು ಸಿರಿ ಸ್ಟೈಲ್ ಏನಂತೀರ? ಸೊ ದಿಸ್ ಇಸ್ ಹೌ ಮೈ ಔಟ್ಫಿಟ್ ಇಸ್ ಲುಕಿಂಗ್. ಇದು ಹಿಂಗಿದೆ ಫುಲ್. ತಿಂಡಿಗೆ ನಾನು ಇಡ್ಲಿ ತಿಂದೆ, ಆಮೇಲೆ ಬಿಸಿ ಬಿಸಿ ಫಿಲ್ಟರ್ ಕಾಫಿ ಕೂಡ ಕುಡಿದೆ. ಈಗ ನಾನು ಹೋಗ್ತಾ ಇರೋದು ಮಲ್ಲೇಶ್ವರಂಗೆ. ಸೊ ಇಲ್ಲಿ ಮಂತ್ರಿ ಮಾಲಲ್ಲಿ ಇಲ್ಲಿ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ ವರಮಹಾಲಕ್ಷ್ಮಿಯ ಅಮ್ಮನವರನ್ನು ಕೂರಿಸಿದ್ದಾರೆ. ಸೊ ಸೋಲೋ ಡೇಟ್ ಹೋಗಬೇಕು ಅಂತ ನಾನು ಒಬ್ಬಳೇ ಬಂದರೆ ನನ್ನ ತಂಗಿ ನಾನು ಬರ್ತೀನಿ ಅಂತ ಓಡ್ ಬಂದುಬಿಡ್ಲು. ಸೊ ಪ್ಲ್ಯಾನ್ ಎಲ್ಲ ಕ್ಯಾನ್ಸಲ್ ಆಯಿತು. ಇಲ್ಲಿ ನೋಡಿ ಸ್ಕಂಚೀಸ್ ಎಷ್ಟು ಸಖತ್ತಾಗಿದೆ. ತುಂಬ ಒಳ್ಳೆ ಕಲೆಕ್ಷನ್ ಕೂಡ ಅಲ್ಲಿತ್ತು. ಹಾಗೆಯೇ ಮಲ್ಲೇಶ್ವರಮಲ್ಲಿ ನಿಮಗೆಲ್ರಿಗೂ ಗೊತ್ತಿರುತ್ತೆ, ಇಲ್ಲಿ ಬ್ಯೂಟಿಫುಲ್ ಆದಂಥ ಟ್ರೆಡಿಷ್ನಲ್ ವೇರ್ಗಳು ಸಿಗುತ್ತೆ. ಇಲ್ಲಿ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಹ್ಯಾಂಡ್ ವರ್ಕ್ ಮಾಡಿದಂತಹ ಕುರ್ತಾಗಳು ಆಗಲಿ, ಬ್ಯಾಗ್ಸ್ಗಳಾಗಲಿ ತುಂಬಾ ಚೆನ್ನಾಗಿರೋ ಪ್ರಾಡಕ್ಟ್ಸ್ಗಳು ಇಲ್ಲಿ ಸಿಗುತ್ತೆ. ಕಾಸ್ಟ್ ಕಡಿಮೆ ಇರೋದ್ರಿಂದ ನೀವು ಕ್ವಾಲಿಟಿಯಲ್ಲೂ ಕಾಂಪ್ರಮೈಸ್ ಆಗಬೇಕಾಗುತ್ತೆ. ಆನೆ ಜೊತೆ ಆನೆ. ಸೊ ಇದು ಬಂದುಬಿಟ್ಟು ಇಲ್ಲಿ ಏನು ತೊಗೊಂಡ್ರು 100 ರೂಪೀಸ್. ಇದು ನೋಡ್ಬೋದು ಪಿಕಾಕ್ ಡಿಸೈನ್ದು ಎಷ್ಟು ಬ್ಯೂಟಿಫುಲ್ ಆದಂಥ ಟ್ರೇ ಇದೆ, ಹಾಗೆಯೇ ಬೌಲ್ ಇದೆ, ಹಣ್ಣಿನ ಬುಟ್ಟಿಗಳಿದೆ, ತುಂಬ ಒಳ್ಳೆ ಕಲೆಕ್ಷನ್ಸ್ ಇದೆ ಇಲ್ಲಿ. ವೀಕೆಂಡ್ ಹೋಗಿರೋದ್ರಿಂದ ತುಂಬಾ ಕ್ರೌಡ್ ಇತ್ತು ಮಲ್ಲೇಶ್ವರಂ. ಹಾಗೆ ವರಮಹಾಲಕ್ಷ್ಮಿ ಹಬ್ಬ ಕೂಡ ಹತ್ತಿರ ಇದೆ ಅಲ್ವಾ, ಸೊ ಕ್ರೌಡ್ ತುಂಬ ಜಾಸ್ತಿ ಇದೆ. ನಾವು ಅದೇ ಕ್ರೌಡಲ್ಲಿ ನುಗ್ಗಿ ನಮಗೇನು ಬೇಕಂತೆಲ್ಲ ತಗೊಳ್ತಾ ಇದ್ವಿ. ಇಲ್ಲಿ ನೋಡಿ ಎಷ್ಟು ಬ್ಯೂಟಿಫುಲ್ ಆದಂಥ ಇಯರಿಂಗ್ಸ್ಗಳಿದೆ, ಯಾವ್ದು ತೊಗೊಂಡ್ರು 50 ರೂಪೀಸ್. ಹೊಟ್ಟೆ ತುಂಬ ಹಸಿತಾ ಇತ್ತು ಅಂತ ಇಲ್ಲಿ ಮಿನಿ ಪಿಜ್ಜಾ ಸಿಗುತ್ತೆ 40 ರೂಪೀಸ್ಗೆ. ಸೊ ಅದನ್ನು ತಿನ್ಕೊಂಡ್ವಿ. ಹಾಗೆ ನಾವು ಸೀಲಾ ಅಂತ ಒಂದು ಗಾರ್ಡನ್ ಕೆಫೆ ಇದೆ ಮಲ್ಲೇಶ್ವರಮಲ್ಲಿ, ಅಲ್ಲಿಗೆ ಹೋಗಬೇಕು ಅಂತ ಹುಡುಕ್ತಾ ಇದ್ದೀವಿ. ಸೊ ಇದು ಬಂದುಬಿಟ್ಟು ಸೀಲಾ ಕೆಫೆ. ಈವ್ನಿಂಗ್ ವಾಪಸ್ ಹೋಗಬೇಕಿದ್ರೆ ಬರ್ಗರ್ ಕಿಂಗ್ ಬಂದು ಒಂದು ಸ್ವಲ್ಪ ಬರ್ಗರ್ ತಿಂದು ಹಾಗೆ ಒಂದು ಸ್ಟ್ರಾಂಗ್ ಆದ ಫಿಲ್ಟರ್ ಕಾಫಿ ಕುಡಿದು ನಮ್ಮ ದಿನಾನ ಎಂಡ್ ಮಾಡಿದ್ವಿ. ಅದೇನೋ ಗೊತ್ತಿಲ್ಲ, ಹೆಣ್ಮಕ್ಳಿಗೆ ಅಂತ ಮಾಡಿರೋ ಈ ಫಸ್ಟ್ ಬೋಗಿ ಮೆಟ್ರೋನಲ್ಲಿ ತುಂಬಾ ಕಾಮ್ ಆಗಿರುತ್ತೆ, ತುಂಬಾ ಪೀಸ್ಫುಲ್ಲಾಗಿರುತ್ತೆ, ಸೇಫ್ ಕೂಡ ಅನಿಸುತ್ತೆ. ಸೊ ಹೀಗಿತ್ತು ನನ್ನ ಇವತ್ತಿನ ದಿನ. ಮುಂದಿನ ವ್ಲಾಗ್ನಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.